ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಡಬ್ಲ್ಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಕೆಜಿಎಫ್ ರೌಡಿ ಶಿವಕುಮಾರ್ನ ಹತ್ಯೆಗೆ ಭಾವಿ ಪತ್ನಿಯೇ ಸೂತ್ರಧಾರಿ. ರೌಡಿ ಶೀಟರ್ ಕೆಜಿಎಫ್ನ ಶಿವಕುಮಾರ್ನನ್ನು ಲಾಂಗಗಳಿಂದ ಕೊಚ್ಚಿ ಕೊಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯಲ್ಲಿ ಶಿವಕುಮಾರ್ ಸ್ನೇಹಿತೆ ಸೇರಿ 3 ಮಂದಿ ಭಾಗಿಯಾಗಿದ್ದು, ಎಲ್ಲರೂ ಹದಿಹರೆಯದವರು. 2 ತಿಂಗಳಲ್ಲಿ ಶಿವಕುಮಾರ್ ಮದುವೆಯಾಗಲಿದ್ದ ಜೊತೆ ಯುವತಿಯೇ ಜಾಲಿ ರೈಡ್ ಹೋಗೋಣ ಎಂದು ನಂಬಿಸಿ ಕರೆದುಕೊಂಡು ಹೋಗಿ ತನ್ನ ಸ್ನೇಹಿತರೊಂದಿಗೆ ಸೇರಿ ಹತ್ಯೆ ಮಾಡಿರುವುದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡುತ್ತಿರುವ ಹುಡುಗಿ ಮದುವೆಯಾಗಲು ಶಿವಕುಮಾರ್ ಜೊತೆ ನಿಶ್ಚಯವಾಗಿತ್ತು. ಈ ಮದುವೆ ಆಕೆಗೆ ಇಷ್ಟವಿಲ್ಲದ ಕಾರಣಕ್ಕೆ ಆಕೆ ತನ್ನದೇ ಆದ ಕಾಲೇಜಿನಲ್ಲಿ ಓದುತ್ತಿರುವ 3 ಜೊತೆಗೂಡಿ ಹತ್ಯೆಯ ಪ್ಲಾನ್ ಮಾಡಿದರು. ಕಳೆದ ವಾರ ಕೆಜಿಎಫ್ ನಗರದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಜಾತ್ರೆ ಸಂದರ್ಭದಲ್ಲಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಶಿವಕುಮಾರ್ ಜೊತೆ ಆತನ ಸ್ನೇಹಿತರು ಇದ್ದಿದ್ದರಿಂದ ಸಾಧ್ಯವಾಗಿರಲಿಲ್ಲ. ಕಾಮಸಮುದ್ರ ರಸ್ತೆಯ ಆಂತೋಡಿಯವರ ಚರ್ಚ್ ಜಾತ್ರೆಗೆ ಹೋಗುವ ನೆಪ ಒಡ್ಡಿದ ಯುವತಿ ತನ್ನ ಮನೆಯಲ್ಲೇ ಮೀನು ಸಾರು ಮಾಡಿಕೊಂಡು ಬೈಕ್ನಲ್ಲಿ ಜಾಲಿ ರೈಡ್ಗೆ ಕರೆದುಕೊಂಡು ಹೋಗಿದ್ದಳು. ಕೊಲೆ ನಡೆದ ಜಾಗಕ್ಕೆ ಬಂದ ಆರೋಪಿಗಳನ್ನು ತನ್ನ ಸ್ನೇಹಿತರು ಎಂದು ಪರಿಚಯ ಮಾಡಿಕೊಟ್ಟಿದ್ದಳು. ಅಲ್ಲಿಂದ ತೆರಳುವ ನಾಟಕ ಮಾಡಿದವರು ನಂತರ ಲಾಂಗ್ನಿಂದ ಶಿವಕುಮಾರ್ ತಲೆಗೆ ಹೊಡೆದಿದ್ದಾರೆ. ತಪ್ಪಿಸಿಕೊಂಡು ಓಡುತ್ತಿದ್ದ ಶಿವಕುಮಾರ್ ಅದೇ ಮಾರ್ಗದಲ್ಲಿ ಬಂದ ಕಾರೊಂದರ ಚಾಲಕನ ಬಳಿ ಸಹಾಯಕ್ಕಾಗಿ ಬೇಡಿಕೊಂಡಾಗ ಆರೋಪಿಗಳು ಕಾರು ಚಾಲಕನನ್ನು ಬೆದರಿಸಿ ಓಡಿಸಿದ್ದರು. ಇನ್ನು ಕಾರು ಚಾಲಕ 3ರಿಂದ ತಪ್ಪಿಸಿಕೊಂಡು ಅಂಡರ್ಸನ್ ಪೇಟೆ ಠಾಣೆಗೆ ತೆರಳಿ ಕೊಲೆ ಕೃತ್ಯದ ಬಗ್ಗೆ ವಿವರಿಸಿದ್ದ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಶವ ಪತ್ತೆಗಾಗಿ ಶೋಧ ನಡೆಸಿದರು. ಈ ನಡುವೆ ರೌಡಿ ಶೀಟರ್ ಶಿವಕುಮಾರ್ನ ಸ್ನೇಹಿತೆ ತನ್ನನ್ನು ಮಾಸ್ಕ್ ಧರಿಸಿದ್ದ ಆಗುಂತಕರು ಹೊಡೆದು ಓಡಿಸಿದರು ಎಂದು ಕತೆ ಕಟ್ಟಿದ್ದಾಳೆ. ಪೊಲೀಸರು ಸಿಸಿಟಿವಿ ಫುಟೇಜ್ನಲ್ಲಿ ಪತ್ತೆ ಹಚ್ಚಿ 3 ಮಂದಿಯನ್ನು ಬಂಧಿಸಿದಾಗ ಹತ್ಯೆಯ ಸೂತ್ರಧಾರಿ ಶಿವಕುಮಾರ್ ಸ್ನೇಹಿತೆ ಎಂಬುದು ಬೆಳಕಿಗೆ ಬಂತು. ಅಂಡರ್ಸನ್ ಪೇಟೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಅಂಡರ್ಸನ್ ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, ಮಾರ್ಕಂಡಯ್ಯ, ಕಾಮಸಮುದ್ರ PSI ಕಿರಣ್, ಪೇದೆಗಳಾದ ಸುನೀಲ್, ಜಬೀರ್ ಪಾಷಾ, ರಮೇಶ್ ಜಿವರ್ಗಿ, ಮಂಜುನಾಥ್ ರವರು ಸದರಿ ಪ್ರಕರಣವನ್ನು ಭೇದಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ದಿನಾಂಕ 23/3/2025 ಭಾನುವಾರದಂದು ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಶಿವಕುಮಾರ್ ಅಲಿಯಾಸ್ ತೇನ್ 31 ವರ್ಷ ಈತನನ್ನು ಯಾರೋ ಆರೋಪಿತರು ಕೊಲೆ ಮಾಡಿರುವುದಾಗಿ ದೂರನ್ನು ಪಡೆದುಕೊಂಡು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವ ಸಲುವಾಗಿ ಕೆಜಿಎಫ್ ಡಿವೈಎಸ್ಪಿ ಎಸ್ ಪಾಂಡುರಂಗ ಮತ್ತು ಸಿಪಿಐ ಉರ್ಗಾಂ ಶ್ರೀ ಮಾರ್ಕೊಂಡಯ್ಯ, PSI ಕಾಮಸಮುದ್ರ ಕಿರಣ್ ಕುಮಾರ್, PSI ಆಂಡರ್ಸನ್ ಪೇಟೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು. ಈ ದಿನ ಅಂದರೆ 48 ಗಂಟೆಯೊಳಗಾಗಿಯೇ ಈ ವಿಶೇಷ ಅಪರಾಧ ಪತ್ತೆ ತಂಡವು 4 ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಪ್ರಕರಣದಲ್ಲಿ 4 ಜನ ಆರೋಪಿತರ ಪೈಕಿ 3 ಜನರು ಅಪ್ರಾಪ್ತ ವಯಸ್ಸಿನ ಯುವಕ ಯುವತಿಯರಂದರೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವತಿ, 2 ಅಪ್ರಾಪ್ತ ವಯಸ್ಸಿನ ಯುವಕರು ಹಾಗೂ ಒಬ್ಬ ದೀಪಕ್ 19 ವರ್ಷ ಎಂಬಾತನನ್ನು ಅಂದರೆ ಒಟ್ಟು 4 ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ
ಬಂಧಿಸಲಾಗಿರುತ್ತದೆ. ಶಿವಕುಮಾರ್ ಅಂದರೆ ಮೃತ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ 17 ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಆದರೆ ಈ ಮಧ್ಯದಲ್ಲಿ 17 ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ 17 ವರ್ಷದ ಯುವಕ ಪರಸ್ಪರ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಈ 4 ಜನ ಆರೋಪಿತರು ಶಿವಕುಮಾರ್ ಅಲಿಯಾಸ್ ತೇನ್ 31 ವರ್ಷ ಈತನನ್ನು ಪ್ಲಾನ್ ಮಾಡಿ ದಿನಾಂಕ 23/3/2025 ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಕೊಲೆ ಮಾಡಿರುವುದಾಗಿ ಈವರೆಗಿನ ತನಿಖೆಯಿಂದ ತಿಳಿದು ಬಂದಿರುತ್ತದೆ.